ಏನು ಬೇಡ. ಮಲಗದೆ ನಿದ್ದೆ ಬರಲಿಲ್ಲ. ನಿಂಗೂ ನಿದ್ದೆ ಬಂದಿರಲ್ಲ ಅಂತ ಗೊತ್ತು. ನನಗೆ ಹೇಗೆ ಬರುತ್ತೆ ಹೇಳು ನಿದ್ದೆ? ಮರ್ತಿದೀಯಾ ನಿನಗೆ? ಚಿಕ್ಕ ವಯಸ್ಸಿಂದಲೂ ನಿದ್ದೆ ಸ್ವಲ್ಪ ಕಮ್ಮಿನೇ. ನಿಮ್ಮಮ್ಮನಿಗೆ ಕೆಟ್ಟ ನಿದ್ದೆ. ನಿನ್ನನ್ನು ಕರ್ಕೊಂಬಂದು ಪಕ್ಕದಲ್ಲಿ ಕೂರಿಸಿ ಅಪ್ಪ ಕಥೆ ಹೇಳ್ತಾರೆ ಅಂತಂದು ಮರ್ಯಾಗಳು. ಎಷ್ಟೋ ಸಾರ್ತಿ ಬೆಳಗಿನ ಜಾವ ತನಕ ಹೇಳಿದ್ದೀನಿ. ನೆನಪಿದೆಯಾ? ಕಾಗಕ್ಕ ಗುಬ್ಬಕ್ಕನಿಂದ ಶುರು. ಒಂದು ಸೆಗಣಿ ಮನೆ, ಒಂದು ಕಲ್ಲಿನ ಮನೆ. ತಪ್ಪಾಗಿದೆ, ಒಪ್ಕೋತೀನಿ. ನೋಡು, ನೀನು ಹೀಗೆ ಧಿಕ್ಕರಿಸಿ ನಿಂತರೆ ನನಗೆ ನಿದ್ದೆ ಬರೋಲ್ಲ. ಬಾ ಇಲ್ಲಿ ಕೂತ್ಕೋ. ಈಗ ಮದುವೆ ಅನ್ನೋ ಘಟನೆ ಆಗಿ ಹೋಗಿದೆ. ಮದುವೆ ಆದ ಒಂದು ಕುರುಹಿಗೆ ಒಂದು ಮಗು ಇದೆ. ಮುಂದಕ್ಕೆ ಸರಿದ ಕಾಲ ಹಿಂದಕ್ಕೆ ತಿರುಗಿಸೋಕ್ಕಾಗೋಲ್ಲ. ಅಪಘಾತ ಆಗೋಯ್ತು, ಚಿಕಿತ್ಸೆ ಆಗಬೇಕು ಅಂದ್ರೇನು? ರಿಪೇರಿ. ಅದಲ್ವಾ ಯೋಚಿಸ್ಬೇಕಾದ್ದು? ನಿನ್ನ ಗಂಡನ ಕರೆಸು, ಅವನಿಲ್ಲಿ ಇರಲಿ. ಅದು ಉತ್ತರ ಅಲ್ಲ. ಅಲ್ಲಿ ಅವನ ಅಪ್ಪನ ಮನೇಲಿದ್ದಾನೆ. ಸ್ವಾತಂತ್ರ್ಯದ ಭಾವ ಹೆಚ್ಚು. ಇಲ್ಲದಿರೋಲ್ಲ. ನಿನಗೆ ಹೊರೆ ಆಗುತ್ತೆ. ಕಣ್ಣೆದುರಿಗಿರ್ತಾನೆ, ನಿನಗೆ ನೆಮ್ಮದಿ. ಅಣ್ಣ ಅವನಿಗೆ ನಾನು ಹೇಳ್ತೀನಿ. ಕೆಲಸ ಇಲ್ಲದ ಉಂಡಾಡಿ ಮಾನ್ಗೆಟ್ಟು ಬದುಕು ಅನ್ಸತ್ತೆ. ಬಿಟ್ಟು ಬಂದಿದ್ದೆ ಬುದ್ಧಿ ಬರಲಿ ಅಂತ ಹಿಂಗೆ ಮತ್ತೆ ಪಕ್ಕಕ್ಕೆ ಸೇರಿಸ್ಕೊಂಡ್ರೆ ಸುಖ ನೆಮ್ಮದಿಯಾಗಿದ್ದು ಬಿಡ್ತಾನೆ. ಬಿಟ್ರೆ ಬುದ್ಧಿ ಬರೋಲ್ಲ. ಎದುರಿಗಿಟ್ಕೋಬೇಕು, ಜೊತೆಗೆ ಇರಿಸ್ಕೋಬೇಕು, ನರಳಿಸ್ಬೇಕು. ನಿನ್ನ ಸಂಬಳದಲ್ಲಿ ನಾನು, ಅವನು, ಮಗು ಬೇಡ. ನನಗೆ ಸಂಕೋಚ ಆಗತ್ತೆ. ಕೆಲಸ ಕೊಡ್ಸಿದ್ರೆ? ಯಾರು ಕೊಡ್ತಾರೆ? ನಾನು ಕೊಡ್ಸಿದ್ರೆ? ಸಮಸ್ಯೆಗಳಿರುತ್ತವೆ, ಓಡ್ ಹೋಗೋದಲ್ಲ, ವಿಷ ಕುಡಿಯೋದು ಅಲ್ಲ. ಹುಡುಕಬೇಕು, ಸಿಗುತ್ತೆ ದಾರಿ. ಸಂಸ್ಥೆಗೆ ಇಷ್ಟು ವರ್ಷ ದುಡ್ದಿದ್ದೀನಿ. ಸುನಂದಮ್ಮನ ನಂತರ ಅಲ್ಲಿ ನಂದೇ ಅಧಿಕಾರ. ಮಾತಾಡ್ತೀನಿ. ಶುರುವಿಗೆ ಸಂಬಳ ಅಷ್ಟಿಲ್ದಿದ್ರೆ ಏನಂತೆ? ಬೆಳಿಗ್ಗೆ ಜೊತೆಲೇ ಕರ್ಕೊಂಡು ಹೋಗ್ತೀನಿ, ಸಂಜೆ ಜೊತೆಗೆ ಕರ್ಕೊಂಡು ಬರ್ತೀನಿ. ಮನೆಯಲ್ಲಿ ನೀನು ಕಾವಲು, ಹೊರಗೆ ನಾನು ಕಾವಲು. ವಾರ ತಿಂಗಳಿಗೆ ದಾರಿಗೆ ಬರ್ತಾನೆ. ಆಗುತ್ತೆ ಅಂತ್ಯಾ? ಸಂಬಳ ಪೂರ್ತಿ ಅವನ ಕೈಗೆ ಕೊಡೋದಲ್ಲ, ಖರ್ಚಿಗೆ ಎಷ್ಟೋ ಅಷ್ಟು. ಏನಯ್ಯ, ನಿನಗೆ ಖರ್ಚೇನಿದೆ? ಊಟ ತಿಂಡಿ ಮನೇಲಿ ಕಳಿಯುತ್ತೆ, ಬಟ್ಟೆ ಬರೆ ವರ್ಷಕ್ಕೆ 2 ಸರ್ತಿ ನಾನು ಕೊಡಿಸ್ತೀನಿ. ಹೋಗೋದು ಬರೋದು ಇರ್ತೀನಿ ಜೊತೆಗೆ. ಸಂಬಳ ಕೈಗೆ ಬರಲ್ಲ ಅಂದರೆ ದುಡಿಯೋಕೆ ಮನಸ್ಸಲ್ಲಿ ಬರುತ್ತೆ. ಕೊಡೋಣ, ಇಟ್ಕೊಳ್ಳಿ ಸ್ವಲ್ಪ. ಮಿಕ್ಕಿದ್ದು ಮನೆಗೆ, ನಿನ್ನ ಕೈಗೆ. ಪೂರ್ತ ಸಂಬಳ ಅವನ ಕೈಗೆ ಕೊಡೋದು ಬೇಡ, ಸೀದಾ ನಿನ್ನ ಕೈಗೆ ಬರೋ ಹಾಗೆ ಮಾಡ್ತೀನಿ. ನೀನು ಅವನಿಗೆ ಕೊಡು. ಮಾತಾಡಿ ನೋಡು. ಸಾಧ್ಯ ಆದರೆ ನಾನು ಹತ್ತಿರದಲ್ಲಿ ಒಂದು ಸಣ್ಣ ಮನೆ ಮಾಡ್ತೀನಿ. ಅಣ್ಣಂಗೂ ನಾನು ಸ್ವತಂತ್ರವಾಗಿದ್ದೀನಿ ಅಂತ ಅನ್ಸುತ್ತೆ. ನೀನು ತಲೆ ಕೆಡಿಸ್ಕೋಬೇಡ. ಬಂದು 2 ಹೊತ್ತು ಅಡುಗೆ ಮಾಡಿಟ್ಟಿರ್ತೀನಿ. ಅಣ್ಣಂಗೆ ಮದುವೆ ಆಗಿ ಸೊಸೆ ಮನೆಗೆ ಬರೋ ತನಕ ಸ್ವಲ್ಪ ಕಷ್ಟ ಅಂತ ಅನ್ಸುತ್ತೆ. ಅನುಭವಿಸಿದ್ರಾಯ್ತು. ಆಗುತ್ತೆ ಅಂತ್ಯಾ? ಮತ್ತೆ ನಾನಿಲ್ಲದೆ ಅಲ್ಲೊಂದು ಫುಲ್ಲು ಕಡ್ಡಿಯೂ ಅಲ್ಲಾಡೋದಿಲ್ಲ. ಮನಸ್ಸಿಗೆ ನೋವಾಗಿತ್ತು. ಕೆಟ್ಟ ಮಾತಾಡಿ ನಿನ್ನ ಮನಸ್ಸಿಗೂ ನೋವು ಕೊಟ್ಟೆ. ಸಾರಿ. ಯಾರು ಕೊಟ್ಟದ್ದು ನೋವು? ಮಗಳು ತಾನೆ, ಅದವಳ ಹಕ್ಕು.
ಹಲೋ, ನಾನು ಸುನಂದಮ್ಮ. ಮರ್ತಿಲ್ಲ, ನಾಳೆ ಯಜಮಾನ್ರ ತಿಥಿ, ಬರ್ತೀನಿ ಬೇಗನೆ. ಈ ಸರ್ತಿ ಗಲಾಟೆಯಾಗಿದೆ. ವೆಂಕಟೇಶ ಮಕ್ಕಳು ಏನು ಮಾಡ್ತಾರೆ ಆ ಚಿಂತೆ ಬೇಡ, ನಾನಿದ್ದೀನಿ. ನಾನು ಬಂದು ಎಲ್ಲ ವ್ಯವಸ್ಥೆ ಮಾಡ್ತೀನಿ, ನೀವು ನಿಶ್ಚಿಂತರಾಗಿರಿ. ವೆಂಕಟೇಶನ ಕರೆಸ್ತಿದ್ದೀನಿ, ಅನಿಲ ಆಕಾಂಕ್ಷನೂ ಬರ್ತಾರೆ. ಈ ಸರ್ತಿ ಅಪ್ಪ ಮಕ್ಕಳನ್ನ ಕೂರಿಸ್ಕೊಂಡು ಒಂದು ಇತ್ಯರ್ಥಕ್ಕೆ ಬರ್ತೀನಿ. ವರ್ಷ ವರ್ಷ ಅನುಭವಿಸೋದು ಕಷ್ಟ. ಅದೇ ನೀವು ಬರೋದು ಬೇಡ ಅನ್ನೋದಕ್ಕೆ ಫೋನ್ ಮಾಡಿದೆ. ಶತ್ರುಗಳು ಸರಿ, ಆದರೆ ರಕ್ತ ಸಂಬಂಧಿಗಳು. ಹೊರಗ್ನವ್ರ ಎದುರಿಗೆ ಬಿಚ್ಕೊಳ್ಳಲ್ಲ, ಅವ್ರು ಬಿಚ್ಕೊಳ್ಳದೆ ಸಮಸ್ಯೆಗೆ ಉತ್ತರ ಇಲ್ಲ. ಯಾರು? ನಾಳೆ ಅಲ್ಲಿ ಯಜಮಾನ್ರ ತಿಥಿ. ಬರೇ ಮನೆಯವರು ಸೇರ್ತಿದ್ದೀವಿ, ಹೊರಗಿನವರು ಬೇಡ ಅಂದರು. ನಾನು ಹೋಗೋದು ಬೇಡವಂತೆ. ಗುಬ್ಬಕ್ಕಂದು ಕಲ್ಲಿನ ಮನೆ, ಕಾಗಕ್ಕಂದು ಸಗಣಿ ಮನೆ. ಜೋರ್ ಮಳೆ ಬಂತು, ಮನೆ ಕೊಚ್ಕೊಂಡು ಹೋಯ್ತು. ಕಾಗಕ್ಕ ಮಳೇಲಿ ನೆನಿತಾ, ಚಳಿಲಿ ನಡುಕ್ತಾ, ಈ ಸಲ ಚಳಿ ಜಾಸ್ತಿ, ಹೊತ್ಕೊಂಡು ಮಲ್ಕೋ. ನಾನು ಮಗುವಾಗಿದ್ದಾಗ ನೀನು ಹೇಳೋ ಕತೆ ಕೇಳಿ ನಿದ್ದೆ ಬರ್ತಿತ್ತು. ಈಗ ನೀನು ಹೇಳೋ ಕತೆ ಕೇಳಿ ಹತ್ತಿದ ನಿದ್ದೆನೂ ಹೋಯ್ತು. ನಾನು ಅಲ್ಲಿ ಮಗಳು ಬದಲಿಸ್ತೀನಿ, ನೀನು ಇಲ್ಲಿ ಬದಲಿಸು. ಇನ್ ಮೆಮೊರಿ ಆಫ್ ದ ಡಿಪಾರ್ಟೆಡ್ ಸೋಲ್, ಸತ್ತವರ ಆತ್ಮದ ಶಾಂತಿಗಾಗಿ. ಯಾಕೆ ಮಾಡ್ತೀವಿ? ಇದ್ರು, ಬದುಕಿದ್ರು, ಹೋದ್ರು, ಅದಿಗೆ ಮುಗೀತು. ನಮಗುಳಿಸ್ ಹೋಗಿದ್ದಾರೆ. ಅವರ ದುಡಿಮೆನ, ಈ ಪ್ರಪಂಚನ, ಅದಕ್ಕೊಂದು ಕೃತಜ್ಞತೆ. ಅವ್ರಿಗೆ ಗೊತ್ತಾಗತ್ತಾ? ಇಲ್ಲ. ಮತ್ತೆ ಅವರ ನೆನಪಿದೆ, ಮರ್ತಿಲ್ಲ ಅನ್ನೋದು ಅವರಿಗೆಲ್ಲ ಮುಖ್ಯ. ನಮಗೆ ಅವರು ಬದುಕಿದ ರೀತಿ, ಅವರ ಕ್ರಿಯೆ, ಅದರ ನೆನಪು, ಅದು ಪ್ರತಿಕ್ರಿಯೆ, ಒಂದು ಸಭ್ಯತೆಯ ಸಂಕೇತ. ಅಮ್ಮ, ನಿನ್ನ ನೆನಪಿನಲ್ಲಿ ಅಪ್ಪ ಒಂದು ಪದದಲ್ಲಿ ಹೇಳು. ಅಜಾನುಬಾಹು. ಅದು ಹುಟ್ಟು. ಸಜ್ಜನ. ಪ್ರಪಂಚ ಹೇಳಬೇಕು. ನಂಬಿದ್ರು ಒಬ್ಬನ. ಅವನಿಗೆ ಶ್ಯೂರಿಟಿ ಅಂತ ಸಹಿ ಹಾಕಿದ್ರಂತೆ. ಊರ್ ಜಮೀನೆಲ್ಲ ಹೋಯ್ತಂತೆ. ಬೆನ್ನು ಗಂಟಿದ ತಮ್ಮಂದಿರನ್ನ ಕಟ್ಕೊಂಡು ಇಲ್ಲಿಗೆ ಬಂದರು. ಸಂಸ್ಥೆ ಕಟ್ಟಿದ್ರು, ಬೆಳೆಸಿದ್ರು. ತಮ್ಮಂದಿರ ಬದುಕು ನೇರ ಆಗೋವರೆಗೂ ಮದುವೆ ಬೇಡ. ಅವತ್ತಿಗದು ತ್ಯಾಗ. ಗ್ರೇಟ್. ದೊಡ್ಡವನು ಶ್ರೀನಿವಾಸ, ಇನ್ನೊಬ್ಬ ಇವನು ವೆಂಕಟೇಶ. ಬ್ಯಾಂಕ್ ಕಟ್ಟೋ ಕಾಸು ತಗೊಂಡು ರೈಲು ಹತ್ತಿದ್ದ, ಹೈದರಾಬಾದ್ ಅಂತ. ಅಲ್ಲಿ 6 ತಿಂಗಳು ಕುಣಿತ ನೋಡಿ ಕೊನೆಗೆ ಅದ್ಯಾವುದೋ ಲಾಯದಲ್ಲಿ ಕುದುರೆ ತೊಳೆದು ಬಂದ. ಒದ್ದು ಓಡಿಸ್ಬೇಕು, ಕಂಕಳಲ್ಲಿ ಕಟ್ಕೊಂಡ್ರು. ಇನ್ನೊಬ್ಬ ಶ್ರೀನಿವಾಸ ತಂಬಾಕು ಕದ್ದು ಮಾರಿ ಬದಲಿಗೆ ಹೊಟ್ಟು ತುಂಬಿದ. ಅವತ್ತು ಬಡದ್ರಂತೆ. ಕೈಗೆ ಸಿಕ್ಕಿದ್ದು ತಗೊಂಡು ಬಡದ್ರು. ಓಡ್ ಹೋದನು ಮತ್ತೆ ಬರಲಿಲ್ಲ. ಸನ್ಯಾಸಿ ಆದ ಅಂತಾರೆ. ಇದು ಅಪ್ಪನ ಚರಿತ್ರೆ ಆಯಿತು. ನಿನ್ನ ನೆನಪಿನಲ್ಲಿ ಅಪ್ಪ, ಅದು ಬೇಕು. ಮನುಷ್ಯ ಒಳ್ಳೆಯವರು. ತಮ್ಮನ ಮದುವೆ ಆಗಿ ಅವನೊಂದು ನೆಲೆ ಕಾಣೋವರೆಗೂ ಇವರಾಗಲಿಲ್ಲ. ಮದುವೆನೇ ಬೇಡ ಅಂತಿದ್ರಂತೆ.
ಅದೇನು ತಲೆ ಕೆಡ್ತೋ ಮದುವೆ ಆಗ್ತೀನಿ ಅಂದರು. ನೀನು ಸಿಕ್ಕಾಕೊಂಡೆ. ಸಂಸ್ಥೆ, ಅದರ ಕೆಲಸ, ಅಲ್ಲಿ ಕೆಲಸಗಾರರು, ಅವರ ಕ್ಷೇಮ, 24 ಗಂಟೆ ಅಲ್ಲೇ ಕಳೆಯೋರು. ಮನೆ ಸೇರ್ತಿರ್ಲಿಲ್ಲ. ನೀನು ಒಂಟಿ ಬರೆಯಕ್ಕಾದದ್ದೇ. ನಮ್ಮಮ್ಮ ಅಂದಿದ್ರು, ರಾಜವೈಭವ ಇದೆ, ಪಟ್ಟದ ರಾಣಿಯಾಗಿ ಹೋಗ್ತಿದ್ದೀಯಾ ಅಂತ. ಹೆಂಡತಿ ಅಂದರೆ ಎಷ್ಟಕ್ಕೆ ಅಂತೀಯ? ಮಕ್ಕಳಿಲ್ಲದೆ ಗತಿ ಇಲ್ವಂತೆ, ಅದಕ್ಕೊಂದು ಮಗು ಹೆರು. ಸಭೆ ಸಮಾರಂಭ, ಮುಂದೆ ಶ್ರೀರಾಮಚಂದ್ರ, ಹಿಂದೆ ನಾನು ಸೀತೆ. ಹೆಂಡತಿ ಇಲ್ಲದೆ ಯಜ್ಞಕ್ಕೆ ಸಂಕಲ್ಪವಿಲ್ಲ. ಅದಕ್ಕೆ ಪಕ್ಕದಲ್ಲೊಂದು ಚಿನ್ನದ ಪುತ್ತಳಿ. ಸುಖ ಇರಲಿಲ್ಲ. ಪೆದ್ದು, ಅಮಾಯಕ, ಸುಲಭಕ್ಕೆ ಮೋಸ ಹೋಗೋರು, ಸುತ್ತ ಇರೋರು ಕಿತ್ರು. ನನಗೆ ನಿನ್ ಚಿಂತೆ. ದಿನಾ ಜಗಳ, ಬಡದಾಡಿ ಉಳಿಸ್ದೆ. ಮನುಷ್ಯ ಕಣ್ಮುಚ್ಕೊಂಡ್ರು. ಇಷ್ಟಾದರೂ ಉಳಿತು. ಬದುಕಿದ್ರೆ ಕೈಲಿರೋದು ಚಿಪ್ಪು. ಒಳ್ಳೇದಾಯ್ತು ಬಿಡು. ಕೇಳಿಸ್ಲಿಲ್ವಾ? ಏನು? ಹೋಗಿದ್ದು ಒಳ್ಳೇದಾಯ್ತು ಬಿಡು. ಇದ್ದಾಗ ನರಳಿಸಿದವರು ಹೋದಾಗ ಆಸ್ತಿ ಬಿಟ್ಟು ಹೋದರು. ಕೃತಜ್ಞತೆ ಇವತ್ತು. ಇದ್ದು ಬದುಕು ಕೊಟ್ಟದ್ದಕ್ಕಲ್ಲ, ಆಸ್ತಿ ಬಿಟ್ಟದ್ದಕ್ಕಲ್ಲ, ಓದದ್ದಕ್ಕೆ. ಹಲೋ. ಅದಕ್ಕೆ ನಾನು ಹೇಳು. ಕರೀಲಿಲ್ಲ? ತಿನ್ನೋ ಅನ್ನದ ಮೇಲಿನ ಕೃತಜ್ಞತೆ ಇದ್ರೆ ಬರ್ತೀರಿ, ಇಲ್ದಿದ್ರಿಲ್ಲ. ದರಿದ್ರ. ಅಪ್ಪ ಅಂದ್ರು ಕೇಳಿಸ್ತೋ. ಬಿಟ್ಟು ಹೋಗಿದ್ದೀನಿ ಒಂದಷ್ಟು ಆಸ್ತಿ, ಕೆಟ್ಟ ಮಗ, ಕೊಳಕ್ ಮೈದುನ. ನಿನ್ನ ಆಯಸ್ಸು ಅನುಭವಿಸು. ನಂದು ಮುಗೀತು, ನಿಂದಿನ್ನು ಮುಗ್ದಿಲ್ಲ. ಅಪ್ಪ ಅಂದ್ರು. ಧರ್ಮಕ್ಕೆಲ್ಲ ಪಾಲ್ ಕೊಟ್ಟಿದ್ದು, ಊರಾಸ್ತಿಲಿ ನಂದು ಪಾಲಿತ್ತು. ಕಳ್ಳ ಪಾಪ ಪ್ರಜ್ಞೆ ಕೊಟ್ಟ. ಮೆತ್ತಗೆ. ಏನು ಮೆತ್ತಿಗೆ? ಸಂಸ್ಥೆ ಅಭಿವೃದ್ಧಿಲಿ ನಾನು ದುಡಿದಿದ್ದೀನಿ. ನಂದು ಸಮ ಪಾಲಿದೆ. ಸರಿ. ನಿಮಗೆ 90%, ನನಗೆ 10. ಇದು ಅನ್ಯಾಯ. ಅಣ್ಣ ಇದ್ದಾಗ ಗೌರವ, ಸುಮ್ಮನಿದೆ. ಸತ್ತ ನೀವು ದುಃಖದಲ್ಲಿದ್ರಿ. ಅವತ್ತು ಚರ್ಚೆ ಮಾಡೋದು ಮನುಷ್ಯತ್ವ ಅಲ್ಲ. ಯಾರೋ ಬಂದ್ರು, ರಾಮಚಂದ್ರ ಸತ್ತ, ಬದಲಿಗೆ ನೀವು ಸೀತಾಮಾತೆ, ಸುಮ್ಮನಾದೆ. ಸಮಪಾಲ್ ಬರೋದಿದ್ರೆ ಮಾತು, ಇಲ್ದಿದ್ರೆ ಇಲ್ಲ. ಸರಿ. ಏನು ಸರಿ? ಮುಂದೆ ಸಮಪಾಲ್ ಬೇಕು ಅಷ್ಟೇ. ತಗೋ. ಅಂದ್ರೆ ನಿಮ್ಮ ಅಣ್ಣ ಧರ್ಮರಾಯ ದಾಯಾದಿಗಳನ್ನ ಕರೆದ, ರಾಜ್ಯ ನಿಮಗೆ ಇರಲಿ ಅಂತ. ಸ್ವಂತ ಹೆಂಡತಿ ಮಕ್ಕಳಿಗೆ ವನವಾಸ, ಅದೂ ಸರಿ ಅಂದ. ಹೆಸರು ಮಾಡ್ದ, ಕಾಲ ಮುಗೀತು, ಹೊರಟ. ನಾನು ಹಾಗಲ್ಲ. ವಯಸ್ಸಾದ ಚಕ್ರವರ್ತಿಯ ವಯಸ್ಸು ಹೆಂಡತಿ ಕೈಕೇಯಿ. ಕೈ ಎತ್ತಿ ಕೊಟ್ಟು ಅಭ್ಯಾಸವಿಲ್ಲ, ಕೊಡಲ್ಲ. ಹೊರಟೆ. ಮುಗಿತಲ್ಲ? ಮುಗುದಿಲ್ಲ. ಇವತ್ತು ನಿಮ್ಮ ಅಣ್ಣನ ತಿಥಿ, ಊಟ ಮಾಡ್ಕೊಂಡು ಹೋಗು. ಅದೇನಂದ್ರೆ, ಅವತ್ತು ಮನುಷ್ಯತ್ವ ಚರ್ಚೆ ಮಾಡಲಿಲ್ಲ, ಹೌದಾ? ಮನುಷ್ಯತ್ವನ 3 ವರ್ಷ, ಬರೀ 3 ವರ್ಷ ನೆನಪು ಮಾಸಿಲ್ದೆ ಹೋದ್ರೆ ನಂದು ಒಂದೆರಡು ಪ್ರಶ್ನೆ.
ಅವತ್ತವ್ರ ಮನೆಗೆ ಬಂದಾಗ ಬೆಳಿಗ್ಗೆ 2 ಗಂಟೆ ಬಂದರು, ಕೂತರು, ಮಾತಿಲ್ಲ, ಕಥೆ ಇಲ್ಲ. ನನಗೆ ಕೆಟ್ಟ ನಿದ್ದೆ. ಬೆಳಿಗ್ಗೆ ಎದ್ದಾಗ ಮನುಷ್ಯ ಇರಲಿಲ್ಲ, ಕೂತಲ್ಲೇ ಮುಗಿದಿತ್ತು. ಏನಾಯ್ತು? ಆಫೀಸಲ್ಲಿ ಏನಾಗಿತ್ತು? ನಂಗೇನು ಗೊತ್ತು? ಕುಡ್ದಿದ್ಯಾ? ಅವತ್ತು ಕುಡ್ದಿದ್ಯಾ? ಇಲ್ಲ. ರಾತ್ರಿ 9 ಗಂಟೆಗೆ ಕಾರ್ ಕಳಿಸಿ ನಿನ್ನನ್ನು ಕರೆಸಿದ್ದು. ರಾತ್ರಿ 9 ನೀನು ಕುಡ್ದಿರ್ಲಿಲ್ಲ. ಅಸಂಬದ್ಧ. ಕೂತ್ಕೋ. ಪಿಸುಗುಡ್ತಿವೆ ಕಂಬಗಳು. ಅವತ್ತಿನ ಘಟನೆ ಬಗ್ಗೆ ಪದಗಳನ್ನು ಮಾಡಿ ನಾನು ಪ್ರಸರಿಸಿದ್ರೆ ಮುಕ್ತಿ. ಕೂತ್ಕೋ. ಏನಾವತ್ತು ಚರ್ಚೆ? ಸಂಸ್ಥೆ ವ್ಯವಹಾರಗಳ ಬಗ್ಗೆ. ರಾತ್ರಿ 2 ಗಂಟೆವರೆಗೂ? ಹಾ. ಗೋವಿಂದರಾಯರಂತಾರೆ ಮಾರುತಿ ನಗರದಲ್ಲಿರೋ 50-80 ಸೈಟು ನಿನ್ನ ಹೆಸರಿಗಾಗಿದೆಯಂತೆ. ಅಣ್ಣ ಗಿಫ್ಟ್ ಕೊಟ್ಟಿದ್ದು. ವಿಶ್ವಾಸ ಹುಟ್ಟಿದಾಗ ತಗೊಂಡಿತ್ತು. ಅದಕ್ಕೆ ಅದೇನು ಅದನ್ನ ನಿನಗೆ ಕೊಟ್ಟಿದ್ದು? ಪ್ರೀತಿ. ನನ್ನ ಹತ್ರನೂ ತಂದಿದ್ರು ಒಂದು ದಾನ ಪತ್ರ. ಬೀಡಿ ಮಾರ್ತಿದ್ದೀವಿ, ಪಾಪ ಕ್ಯಾನ್ಸರ್ ಬರುತ್ತೆ, ಕ್ಯಾನ್ಸರ್ ಇನ್ಸ್ಟಿಟ್ಯೂಟಿಗೆ ಕೊಡ್ತೀನಿ, ಇರೋದು ನಮಗೆ ಸಾಕು, ಪ್ರಾಯಶ್ಚಿತವಾಗಲಿ. ಹುಂಬ ಹಂಚ್ತಾನೇ ಹೋಗ್ತಾನೆ. ಉಪಾಯವಾಗಿ ತೆಗೆದಿಟ್ಕೊಂಡೆ. ವಿಶ್ವಾಸನ ಹುಟ್ಟಿದಬ್ಬ ದಿನ ಕೊಡೋಣ ಅಂತ ಸುಳ್ಳು ಹೇಳಿ. ಇದೇ ನನ್ನ ಹತ್ರ ಪತ್ರ, ಅವರದ್ದೇ ಸಹಿ. ಹೋಗ್ಬಹುದು ಯಜಮಾನ್ರು. ಹೋಗಬಹುದು ಅಂದೆ. ಈ ಪತ್ರ ನನಗೀಗ ಸಿಕ್ಕಿದೆ, ವಿಚಾರಿಸಿದ್ರೆ ಅದು ನಿನ್ನ ಹೆಸರಿಗಾಗಿದೆ. ನನಗಿದ್ರಲ್ಲಿ ಅನುಮಾನ. ದಯವಿಟ್ಟು ವಿಚಾರಿಸಿ, ಮೃತರ ಆತ್ಮಕ್ಕೆ ಶಾಂತಿ ಸಿಗ್ಲಿ. ಸಮಪಾಲು ಬೇಕಾ? ಬೇಡ ಬಿಡಿ. ಏನಾಯ್ತು ಅವತ್ತು? ಯಾರಿಗೂ ಹೇಳಲ್ಲ, ಗುಟ್ಟಾಗಿಟ್ಟಿರ್ತೀನಿ. ಹೇಳು, ಏನಾಯ್ತು ಅವತ್ತು? ಅವತ್ತಿನ ಚರ್ಚೆ ವಿಷಯ ಅದೇನಾ? ನಿನ್ನ ಹೆಸರಿಗೆ ಆಸ್ತಿ ಹೇಗಾಯಿತು? ಸಹಿ ನೀನೇ ಹಾಕೊಂಡ್ಯಾ, ಇಲ್ಲ ನನ್ನ ಹತ್ರ ಮೋಸದಲ್ಲಿ ಹಲವು ಪತ್ರಗಳ ಮಧ್ಯೆ ಇದನ್ನು ಇಟ್ಟು ಸಹಿ ಹಾಕ್ಸ್ಕೊಂಡ್ಯಾ? ಇದಾ ಪ್ರಶ್ನೆ? ಕೇಳಿದ್ರಾ? ಇನ್ನು ಎಷ್ಟು ಪತ್ರಗಳಿಗೆ ಹೀಗೆ ಸಹಿ ಹಾಕ್ಸ್ಕೊಂಡಿದ್ದಿ? ಇನ್ನು ಎಷ್ಟು ಪತ್ರಗಳಿಗೆ ಹೀಗೆ ಸಹಿ ಹಾಕ್ಸ್ಕೊಂಡಿದ್ದಿ? ನಾನು ಕೇಳ್ತಾ ಇದ್ದೀನಿ.